ಎಲ್ಲರಿಗೂ ನಮಸ್ಕಾರ. ನೀವು ಉತ್ತರ ಕನ್ನಡದ ಅಂಕೋಲಕ್ಕೆ ಟ್ರಿಪ್ ಅನ್ನ ಪ್ಲಾನ್ ಮಾಡ್ತಾ ಇದ್ದೀರಾ. ಹಾಗಾದ್ರೆ 3 ದಿನಗಳಲ್ಲಿ 14 ಪ್ಲೇಸಸ್ ಅನ್ನ ಹೇಗೆ ಕವರ್ ಮಾಡೋದು ಅಂತ ನೋಡೋಣ. ಹಾಗೆ ಈ 14 ಪ್ಲೇಸಸ್ಗಳ ಇಂಪಾರ್ಟೆನ್ಸ್ ಅನ್ನು ಕೂಡ ತಿಳ್ಕೊಳ್ಳೋಣ. ಇವೆಲ್ಲದರ ಜೊತೆಗೆ ಈ ವಿಡಿಯೋದಲ್ಲಿ ನಾನು ಏನೆಲ್ಲ ಕವರ್ ಮಾಡ್ತೀನಿ ಅಂದ್ರೆ ಬಡ್ಜೆಟ್ ರೂಮ್ಗಳು, ಊಟ ತಿಂಡಿ ಮಾಡ್ಕೊಳ್ಳಿಕ್ಕೆ ಬೆಸ್ಟ್ ರೆಸ್ಟೋರೆಂಟ್ಸ್ ಎಲ್ಲಿವೆ, ಹಾಗೆ ಬೈಕ್ ರೆಂಟಲ್ಸ್, ನಿಮ್ಮ ಓನ್ ಟ್ರಾನ್ಸ್ಪೋರ್ಟೇಷನ್ ಹೊರತಾಗಿ ಬೇರೆ ಏನೆಲ್ಲ ಟ್ರಾನ್ಸ್ಪೋರ್ಟೇಷನ್ ಮೂಲಕ ನೀವು ಅಂಕೋಲಕ್ಕೆ ರೀಚ್ ಆಗಬಹುದು ಅಂತ ತಿಳ್ಕೊಳ್ಳೋಣ. ಟ್ರಾವೆಲಿಂಗ್ ಮಾಡಲಿಕ್ಕೆ ಏನೆಲ್ಲ ಬೇಕಾಗಬಹುದು ಅದೆಲ್ಲ ಇನ್ಫಾರ್ಮೇಷನ್ ಅನ್ನ ಈ ವಿಡಿಯೋದಲ್ಲಿ ನಾನು ಕವರ್ ಮಾಡ್ತಾ ಇದ್ದೀನಿ. ಆದ್ರಿಂದ ಈ ವಿಡಿಯೋ ನಿಮಗೆ ತುಂಬಾನೇ ಉಪಯುಕ್ತವಾಗಲಿದೆ. ಆದ್ದರಿಂದ ಈಗಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಲಿಕ್ಕೆ ಮಿಸ್ ಮಾಡಲೇಬೇಡಿ. ಅಂಕೋಲಕ್ಕೆ ಬೆಂಗಳೂರಿಂದ 494 ಕಿಲೋಮೀಟರ್ಸ್ ಆಗುತ್ತೆ. ಇಲ್ಲಿಗೆ ನೀವು ನಿಮ್ಮ ಓನ್ ಟ್ರಾನ್ಸ್ಪೋರ್ಟೇಷನ್ಸ್ ಮೂಲಕ ಈಸಿಯಾಗಿ ರೀಚ್ ಆಗಬಹುದು. ಬಸ್ಗಳ ಮೂಲಕ ಹೋಗಬೇಕು ಅಂತ ಅನ್ಕೊಂಡಿದ್ರೆ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಇಂದ ಡೈರೆಕ್ಟ್ ಬಸ್ಗಳು ನಿಮಗೆ ಅಂಕೋಲಕ್ಕೆ ಹೋಗ್ತಾ ಇರ್ತವೆ. ನೀವು ಅಲ್ಲಿ ಹೋಗಿ ಬುಕ್ ಮಾಡ್ಕೊಳ್ಬಹುದು, ಅಥವಾ ಆನ್ಲೈನಲ್ಲೂ ಕೂಡ ನೀವು ಮುಂಚೆನೆ ಬುಕ್ ಮಾಡ್ಕೊಳ್ಳೋದು ತುಂಬಾ ಉತ್ತಮವಾಗುತ್ತೆ. ನೀವೇನಾದರೂ ಟ್ರೈನ್ ಮೂಲಕ ಅಥವಾ ಬಸ್ಗಳ ಮೂಲಕ ರೀಚ್ ಆಗಬೇಕು ಅಂತ ಅನ್ಕೊಂಡಿದ್ರೆ ಖಂಡಿತವಾಗಿ ನೀವು ಹೀಗೆ ರೀಚ್ ಆಗಬಹುದು. ಟ್ರೈನ್ಗಳ ಮೂಲಕ ಹೋಗ್ತಾ ಇದ್ದೀರಾ ಅಂದರೆ ನೀವು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ಡೈರೆಕ್ಟ್ ಟ್ರೈನ್ಗಳನ್ನು ಅಂಕೋಲಾ ರೈಲ್ವೆ ಸ್ಟೇಷನ್ಗೆ ಬುಕ್ ಮಾಡ್ಕೊಳ್ಬಹುದು. ಅಂಕೋಲಾ ಅಂತೂ ಬಹುಶಃ ಉತ್ತರ ಕನ್ನಡ ಜಿಲ್ಲೆಯ ಒಂದು ಅನ್ಎಕ್ಸ್ಪ್ಲೋರ್ಡ್ ಹಿಡನ್ ಜೆಮ್ ಅಂತಾನೆ ಕರಿಬಹುದು. ಇಲ್ಲಂತೂ ಅರಬ್ಬಿ ಸಮುದ್ರವು ಕರಾವಳಿಯನ್ನ ಚುಂಬಿಸುತ್ತೆ ಮತ್ತು ಗಂಗಾವಳಿ ನದಿ ಹತ್ತಿರದಲ್ಲೇ ಹರಿಯುತ್ತೆ. ಉತ್ತರ ಕನ್ನಡ ಜಿಲ್ಲೆಯು ತನ್ನ ವೈವಿಧ್ಯಮಯ ಭೌಗೋಳಿಕತೆ, ದಟ್ಟವಾದ ಅರಣ್ಯ, ಸುಂದರವಾದ ನದಿಗಳು, ನಯನ ಮನೋಹರವಾದ ಜಲಪಾತಗಳು, ಶ್ರೀಮಂತ ಸಸ್ಯ ಮತ್ತು ಪ್ರಾಣಿ ಸಂಕುಲಗಳಿಗೆ ಜನಪ್ರಿಯವಾಗಿದೆ. ದಕ್ಷಿಣ ಭಾರತದ ಮಂದಿ ಉತ್ತರ ಭಾರತದ ಪ್ರವಾಸ ಕೈಗೊಂಡಾಗ ನಿಸ್ಸಂದೇಹವಾಗಿ ರೋಮಾಂಚಕ ಅನುಭೂತಿಯನ್ನ ಹೊಂದುತ್ತಾರೆ. ಉತ್ತರ ಕನ್ನಡ ಭಾಗದಲ್ಲಂತೂ ಅಡಗಿರುವ ಗುಪ್ತರತ್ನಗಳು ತುಂಬಾ ಇವೆ. ಅದರಲ್ಲಿ ಅಂಕೋಲಾ ಕೂಡ ಒಂದು. ಅಂಕೋಲಾದಲ್ಲಂದು ನಾವು ಪುರಾತನ ದೇವಾಲಯಗಳು, ವೈವಿಧ್ಯಮಯ ಮಾವಿನ ತೋಟಗಳು, ನೈಸರ್ಗಿಕವಾದ ಬೀಚ್ಗಳು, ಮನಮೋಹಕ ಜಲಪಾತಗಳು, ಹಾಗೆ ಮತ್ತಷ್ಟು ವ್ಯೂ ಪಾಯಿಂಟ್ಸ್ ಅನ್ನ ನಾವು ಇಲ್ಲಿ ಕಾಣಬಹುದು. ಆದಷ್ಟು ನೀವು ಬೆಳಗಿನ ಜಾವನೇ ಮನೆ ಬಿಡೋದು ತುಂಬಾನೇ ಉಪಯುಕ್ತವಾಗುತ್ತೆ. ನೀವು ಬೆಳಗಿನ ಜಾವ ಮನೆ ಬಿಟ್ರೆ ಆಲ್ಮೋಸ್ಟ್ 11:30 ಅಥವಾ 12 o'clockಗೆ ನೀವು ಅಲ್ಲಿಗೆ ರೀಚ್ ಆಗಿರ್ತೀರಾ. ಅಂಕೋಲದಲ್ಲಿ ರೂಮ್ಸ್ ಅನ್ನ ನೀವು ಮುಂಚೆನೆ ಬುಕ್ ಮಾಡ್ಕೊಂಡಿದ್ರೆ ಅಲ್ಲಿ ಹೋಗಿ ರೆಸ್ಟ್ ಮಾಡಿ ನಂತರ ಊಟನ ಮುಗಿಸ್ಕೊಂಡು ನೀವು ನಿಮ್ಮ ಟ್ರಿಪ್ ಅನ್ನ ಸ್ಟಾರ್ಟ್ ಮಾಡಬಹುದು. ಮೊದಲನೇದಾಗಿ ನೀವು ಅಂಕೋಲಾದಿಂದ ಜಸ್ಟ್ 3.2 ಕಿಲೋಮೀಟರ್ಸ್ ದೂರ ಇರುವಂತಹ ಹೊನ್ನೆಗುಂಡಿ ಬೀಚ್ಗೆ ರೀಚ್ ಆಗಿ. ಅಂಕೋಲಾದಲ್ಲಂತೂ ಹೊನ್ನೆಗುಂಡಿ ಬೀಚ್ ಒಂದು ಆಕರ್ಷಕ ಮತ್ತು ಪ್ರಶಾಂತ ತಾಣವಾಗಿದ್ದು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ನೀವಿಲ್ಲಿ ಆನಂದವಾಗಿ ಕಾಲ ಕಳೆಯಬಹುದು. ಈ ಸುಂದರವಾದ ಕಡಲ ತೀರವು ಸಾಕಷ್ಟು ಭವ್ಯವಾಗಿದ್ದು ಪ್ರವಾಸಿಗರಿಗೆ ಪ್ರಶಾಂತ ಪರಿಸರದಲ್ಲಿ ಅಡ್ಡಾಡಲು ಮತ್ತು ಸ್ನಾನ ಮಾಡಲು ಸಾಕಷ್ಟು ಸ್ಥಳಾವಕಾಶವನ್ನ ಒದಗಿಸ್ತಾ ಇದೆ. ಹೊನ್ನೆಗುಂಡಿ ಕಡಲ ತೀರದ ಮರಳು ಮೃದು ಮತ್ತು ಚಿನ್ನದ ಬಣ್ಣದಿಂದ ಕೂಡಿದೆ ಮತ್ತು ಅರಬ್ಬಿ ಸಮುದ್ರದ ನೀಲಿ ಬಣ್ಣದ ನೀರು ತೀರವನ್ನ ನಿಧಾನವಾಗಿ ಚುಂಬಿಸುತ್ತೆ. ಇದಂತೂ ಎಲ್ಲರಿಗೂ ಆನಂದಿಸಲು ಹಿತವಾದ ಮತ್ತು ಸುಂದರವಾದ ನೋಟವನ್ನ ಸೃಷ್ಟಿಸುತ್ತೆ. ಈ ಬೀಚ್ ಅನ್ನ ನೋಡಾದ್ಮೇಲೆ ಈ ಬೀಚ್ ಪಕ್ಕದಲ್ಲೇ ಜಸ್ಟ್ ಒಂದು 2 ಸ್ಟೆಪ್ಸ್ ಇಟ್ರೆ ನಿಮ್ಗೆ ನಡಿಬಾಗ್ ಬೀಚ್ ಸೆಕೆಂಡ್ ವ್ಯೂ ಪಾಯಿಂಟ್ ಸಿಗತ್ತೆ. ಈ ವ್ಯೂ ಪಾಯಿಂಟ್ ಹತ್ರ ಕೂತ್ಕೊಂಡು ಕಡಲ ತೀರವನ್ನ ಆನಂದಿಸೋದು ಒಂದು ಅದ್ಭುತ ಅಂತಾನೆ ಹೇಳಬಹುದು. ಯಾಕಂದ್ರೆ ಈ ವ್ಯೂ ಪಾಯಿಂಟ್ ನಿಮ್ಗೆ ತುಂಬಾ ಅದ್ಭುತವಾದ ದೃಶ್ಯಗಳನ್ನ ಕಣ್ತುಂಬಿಸ್ಕೊಳ್ಳಿಕ್ಕೆ ಸಹಕಾರ ಮಾಡಿಕೊಡುತ್ತೆ. ಇಲ್ಲಿ ಒಂದಷ್ಟು ಟೈಮನ್ನ ಸ್ಪೆಂಡ್ ಮಾಡಿ ಇಲ್ಲಿಂದ ಕೇವಲ 240 ಮೀಟರ್ಸ್ ದೂರ ಇರುವಂತಹ ನಡಿಬಾಗ್ ಬೀಚ್ಗೆ ನೀವು ರೀಚ್ ಆಗಿ. ಈ ಬೀಚ್ ಅಂತೂ ಒಂದು ಪ್ರಶಾಂತವಾದ ತಾಣ ಅಂತಾನೆ ಹೇಳ್ಬಹುದು. ಹಾಗೆ ಇಲ್ಲಿ ತುಂಬಾ ಕ್ಲೀನ್ ಆಗಿ ಕೂಡ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ಸಂಜೆ ಹೊತ್ತು ನೀವು ಆರಾಮಾಗಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬಹುದು. ಇದಾದ್ಮೇಲೆ ಇಲ್ಲಿಂದ ಜಸ್ಟ್ 350 ಮೀಟರ್ಸ್ ದೂರ ಹೋದ್ರೆ ನಿಮಗೆ ಅಂಕೋಲಾ ಬ್ಯಾಕ್ ವಾಟರ್ಸ್ ಸಿಗತ್ತೆ. ಇಲ್ಲಿ ಫೋಟೋಸ್ ಅನ್ನ ನೀವು ತುಂಬಾ ಚೆನ್ನಾಗಿ ಕ್ಲಿಕ್ ಮಾಡ್ಕೊಳ್ಬಹುದು. ಯಾಕಂದ್ರೆ ನಿಮ್ಮ ಫೋಟೋಗ್ರಾಫ್ಸ್ಗೆ ನೇಚರ್ ಅಷ್ಟೇ ಸಾಥ್ ಕೊಡುತ್ತೆ. ಇಲ್ಲಂತೂ ಸನ್ಸೆಟ್ ತುಂಬಾ ಅದ್ಭುತವಾಗಿ ಕಾಣುತ್ತೆ. ಇಲ್ಲಿ ಒಂದಷ್ಟು ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ನಂತರ ಇಲ್ಲಿಂದ 4.4 ಕಿಲೋಮೀಟರ್ಸ್ ದೂರ ಇರುವಂತಹ ಶ್ರೀ ಲಕ್ಷ್ಮೀನಾರಾಯಣ ಮಹಾಮಾಯಾ ದೇವಸ್ಥಾನಕ್ಕೆ ನೀವು ರೀಚ್ ಆಗಿ. ಅಂಕೋಲಾ ನಗರದ ಪ್ರಮುಖ ದೇವಾಲಯಗಳಲ್ಲಿ ಒಂದಾದ ಶ್ರೀ ಲಕ್ಷ್ಮೀನಾರಾಯಣ ಮಹಾಮಾಯಾ ದೇವಾಲಯ 16ನೇ ಶತಮಾನದಲ್ಲಿ ನಿರ್ಮಾಣಗೊಂಡಿದ್ದು. ಈ ದೇವಾಲಯದಲ್ಲಂತೂ ನವರಾತ್ರಿಯನ್ನ ತುಂಬಾನೇ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ. ಹಾಗೆ ತುಂಬಾ ವಿಶಿಷ್ಟವಾದ ಪೂಜೆಗಳನ್ನ ಕೂಡ ಇಲ್ಲಿ ಏರ್ಪಡಿಸಲಾಗುತ್ತೆ. ಇದಂತೂ ಅಂಕೋಲಾದಲ್ಲಿರುವ ಒಂದು ಫೇಮಸ್ ದೇವಾಲಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಆದ್ರಿಂದ ನೀವು ಅಂಕೋಲಾಕ್ಕೆ ಹೋದಾಗ ಈ ದೇವಾಲಯಕ್ಕೆ ಭೇಟಿ ನೀಡಲಿಕ್ಕೆ ಮಿಸ್ ಮಾಡಲೇಬೇಡಿ. ಇಲ್ಲಿಗೆ ನಿಮ್ಮ ಫಸ್ಟ್ ಡೇ ಟ್ರಿಪ್ ಕಂಪ್ಲೀಟ್ ಆಗುತ್ತೆ. ಇಲ್ಲಿಂದ ನೀವು ಊಟ ಮಾಡಿಕೊಂಡು ನಿಮ್ಮ ರೂಮ್ಸ್ಗೆ ಹೋಗಿ ರೆಸ್ಟ್ ಮಾಡಬಹುದು.
ಎರಡನೇ ದಿವಸ ಬೆಳಗ್ಗೆ ನೀವು ಅಂಕೋಲಾದಿಂದ ಜಸ್ಟ್ 9 ಕಿಲೋಮೀಟರ್ಸ್ ದೂರ ಇರುವಂತಹ ದೊನ್ನೆ ಫಾಲ್ಸ್ಗೆ ರೀಚ್ ಆಗಿ. ಈ ಫಾಲ್ಸ್ ಅಂತೂ ಒಂದು ಹಿಡನ್ ಜೆಮ್ ಅಂತಾನೆ ಹೇಳಬಹುದು. ಇದು ಒಂದು ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸ್ ಆಗಿರೋದ್ರಿಂದ ತುಂಬಾ ಜನರ ಗಜಿಬಿಜಿ ನಿಮಗೆ ಕಾಡೋದಿಲ್ಲ. ಪ್ರಶಾಂತವಾದ ಪ್ರಕೃತಿಯನ್ನ ನೀವು ಇಲ್ಲಿಗೆ ಹೋದಾಗ ಆನಂದಿಸಬಹುದು. ಇಲ್ಲಿ ಫಾಲ್ಸ್ ಅನ್ನ ನೀವು ನೋಡಬೇಕು ಅಂದ್ರೆ ಮಾನ್ಸೂನ್ ಸೀಸನ್ ಅಥವಾ ಪೋಸ್ಟ್ ಮಾನ್ಸೂನ್ ಸೀಸನ್ ಅಲ್ಲಿ ಹೋಗಬೇಕು. ಆದಷ್ಟು ನೀವು ಮಾನ್ಸೂನ್ ಅಲ್ಲಿ ಹೋಗೋದನ್ನ ತಪ್ಪಿಸಿ ಪೋಸ್ಟ್ ಮಾನ್ಸೂನ್ ಸೀಸನ್ ಅಲ್ಲಿ ಈ ಫಾಲ್ಸ್ಗೆ ವಿಸಿಟ್ ಮಾಡಬಹುದು. ಈ ಫಾಲ್ಸ್ಗೆ ಹೋಗ್ಲಿಕ್ಕೆ ಸ್ವಲ್ಪ ಟ್ರೆಕ್ಕಿಂಗ್ ಅನ್ನ ನೀವು ಮಾಡಬೇಕಾಗುತ್ತೆ. ಅದಾದ ನಂತರ ನಿಮಗೆ ಫಾಲ್ಸ್ ತುಂಬಾ ಅದ್ಭುತವಾಗಿ ಕಣ್ತುಂಬಿಸ್ಕೊಳ್ಳಿಕ್ಕೆ ಕಾಣುತ್ತೆ. ಇಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಇಲ್ಲಿ ನೀವು 31 ಕಿಲೋಮೀಟರ್ಸ್ ದೂರ ಹೋದ್ರೆ ನಿಮಗೆ ಗೊಲರಿ ಫಾಲ್ಸ್ ಸಿಗತ್ತೆ. ಇಲ್ಲಂತೂ ನೀವು ಒಂದು ಸ್ಮಾಲ್ ಟ್ರೆಕ್ಕಿಂಗ್ ಅನ್ನ ಅನುಭವಿಸಬಹುದು. ಹಾಗೆ ಮುಂದೆ ನಿಮಗೆ ದೈತ್ಯಾಕಾರವಾಗಿ ಧರೆಗಿಳಿತಾ ಇರುವಂತಹ ಅದ್ಭುತ ಗೊಲರಿ ಫಾಲ್ಸ್ ಕಾಣಲು ಸಿಗುತ್ತೆ. ಇದು ಕೂಡ ಒಂದು ಗುಪ್ತ ರತ್ನವಾಗಿದೆ. ಆದಷ್ಟು ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸ್ಗಳಿಗೆ ನೀವು ಗ್ರೂಪ್ಗಳಲ್ಲಿ ಹೋಗೋದು ಬಹಳ ಉತ್ತಮವಾಗುತ್ತೆ. ಇಲ್ಲಿಗೆ ನೀವು ಸುಮಾರು 2 ಕಿಲೋಮೀಟರ್ಸ್ ಟ್ರೆಕ್ಕಿಂಗ್ ಅನ್ನ ಫಾಲ್ಸ್ ವರ್ಗೂ ಮಾಡಬೇಕಾಗತ್ತೆ. ಇಲ್ಲಂತೂ ಫಾಲ್ಸ್ ಹತ್ರ ಹೋಗ್ತಾ ಇದ್ದ ಹಾಗೆ ನಿಮಗೆ ಬೆಟ್ಟದ ತುದಿಯಿಂದ ಶ್ವೇತ ಸುಂದರಿಯಂತೆ ಬಳಕುತ್ತಾ ಬಂಡೆಗಲ್ಲಿನ ನಡುವೆ ಅಂಕುಡೊಂಕಾಗಿ ಧುಮ್ಮಿಕ್ಕುವ ಗೊಲರಿ ಜಲಪಾತ ಕಾಣಲು ಸಿಗುತ್ತೆ. ಈ ಫಾಲ್ಸ್ ಅಲ್ಲಿ ಒಂದಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿ ಇಲ್ಲಿಂದ 7.4 ಕಿಲೋಮೀಟರ್ಸ್ ದೂರ ಹೋದ್ರೆ ನಿಮಗೆ ನಾಗರಮಡಿ ವಾಟರ್ ಫಾಲ್ಸ್ ಸಿಗತ್ತೆ. ಈ ವಾಟರ್ ಫಾಲ್ಸ್ ಅನ್ನ ಚೆಂಡಿಯಾ ವಾಟರ್ ಫಾಲ್ಸ್ ಅಂತ ಕೂಡ ಕರೆಯಲಾಗುತ್ತೆ. ನಾಗರಮಡಿ ಜಲಪಾತವು ಬೃಹತ್ ಬಂಡೆಯ ಕೆಳಗೆ ಹಾದು ಹೋಗುತ್ತೆ. ಇದು ಕೇವಲ 10 ಅಡಿ ಎತ್ತರದಿಂದ ಬೀಳುವ ಅತ್ಯಂತ ವಿಶಿಷ್ಟವಾದ ಜಲಪಾತವಾಗಿದೆ ಮತ್ತು ಇದು ದೊಡ್ಡ ಗುಹೆಯನ್ನ ಸೃಷ್ಟಿಸುತ್ತೆ. ಈ ಜಲಪಾತದ ಕೆಳಭಾಗದಲ್ಲಿ ಒಂದು ಕೊಳವಿದ್ದು ಪ್ರವಾಸಿಗರು ಈಜುವುದನ್ನ ಆನಂದಿಸಬಹುದು. ಈ ಫಾಲ್ಸ್ ಅನ್ನ ನೋಡ್ಲಿಕ್ಕಾಗಿ ನೀವು ಸುಮಾರು 1 ಕಿಲೋಮೀಟರ್ ನಡಿಬೇಕಾಗುತ್ತೆ. ಆದಷ್ಟು ನೀವಿಲ್ಲಿ ಮಳೆ ನಿಂತಾದ ಮೇಲೆ ಹೋಗಿ, ಯಾಕಂದ್ರೆ ಮಳೆ ಬರುವಾಗ ಟ್ರಾವೆಲ್ ಮಾಡೋದು ಅಷ್ಟು ಸೂಕ್ತ ಅಲ್ಲ ಮತ್ತು ಇಲ್ಲಿ ಟ್ರೆಕ್ಕಿಂಗ್ ಮಾಡ್ಲಿಕ್ಕೂ ಕೂಡ ನಿಮಗೆ ಕಷ್ಟವಾಗಿ ಹೋಗುತ್ತೆ. ಈ ಫಾಲ್ಸ್ ಅಲ್ಲಿ ಸಾಕಾದಷ್ಟು ಟೈಮ್ ಅನ್ನ ಸ್ಪೆಂಡ್ ಮಾಡಾಲೆ ಇಲ್ಲಿಂದ 16 ಕಿಲೋಮೀಟರ್ಸ್ ದೂರ ಹೋದ್ರೆ ನಿಮಗೆ ಬಾಹು ಫಾಲ್ಸ್ ಕಾಣಲ್ ಸಿಗುತ್ತೆ. ಈ ಬಾಹು ಫಾಲ್ಸ್ ಕೂಡ ಒಂದು ಅನ್ಎಕ್ಸ್ಪ್ಲೋರ್ಡ್ ಜೆಮ್ ಅಂತಾನೆ ಹೇಳಬಹುದು. ಬಾಹು ಫಾಲ್ಸ್ ಅಂತೂ ಕಾರವಾರ ನಗರದ ಔಟ್ಸ್ಕರ್ಟ್ಸ್ ಅಲ್ಲಿ ಇರುವಂತಹ ಕಡಿಮೆ ಪ್ರಸಿದ್ಧವಾದ ಜಲಪಾತವಾಗಿದೆ. ಹಾಗೆ ಇಲ್ಲಿಗೆ ಹೋದಾಗ ನಿಮಗೆ ಪಾರ್ಕಿಂಗ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗಬಹುದು. ಆದ್ರಿಂದ ನೀವು ಫಾಲ್ಸ್ಗಿನ ಇನ್ನು ಮುಂಚೆನೆ ಜಾಗಗಳು ಸಿಕ್ಕಿದಾಗ ಅಲ್ಲಿ ನಿಲ್ಲಿಸ್ಕೊಂಡ್ಬಿಡಿ. ಹಾಗೆ ಈ ಫಾಲ್ಸ್ ಅನ್ನ ನೀವು ನೋಡೋಕ್ಕಾಗಿ 1 ಕಿಲೋಮೀಟರ್ ನಡಿಬೇಕಾಗುತ್ತೆ. ಪೊದೆಗಳ ಮೂಲಕ ನಿಮ್ಮ ದಾರಿಯನ್ನ ಮಾಡಿಕೊಂಡು ಸುಮಾರು 1 ಕಿಲೋಮೀಟರ್ ನಡೆದ ನಂತರ ಬಂಡೆಯ ಮೇಲಿಂದ ಬೆಳಕಿನ ಜಲಪಾತದ ಈ ನೋಟವು ನಿಮ್ಮನ್ನ ಸ್ವಾಗತಿಸುತ್ತೆ. ಇಲ್ಲಿನ ಸ್ಥಳೀಯರು ಮತ್ತು ಸ್ಟೂಡೆಂಟ್ಸ್ಗಳೆಲ್ಲ ಇಲ್ಲಿಗೆ ನಿತ್ಯ ಭೇಟಿ ನೀಡ್ತಾನೆ ಇರ್ತಾರೆ. ಇಲ್ಲಿಗೆ ನೀವು ಆಗಸ್ಟ್ ಇಂದ ಅಕ್ಟೋಬರ್ ಒಳಗಡೆ ಭೇಟಿ ನೀಡಬಹುದು. ಆಗ ನಿಮ್ಗೆ ನೀರು ನೋಡ್ಲಿಕ್ಕೆ ಸಿಗತ್ತೆ. ಈ ಫಾಲ್ಸ್ ಅಲ್ಲಿ ಸಾಕಾದಷ್ಟು ಟೈಮ್ ಅನ್ನ ಸ್ಪೆಂಡ್ ಮಾಡಾದ್ಮೇಲೆ ಇಲ್ಲಿಂದ 2.9 ಕಿಲೋಮೀಟರ್ಸ್ ದೂರ ಹೋದ್ರೆ ನಿಮ್ಗೆ ಕಡ್ವಾಡ್ ಫಾಲ್ಸ್ ಸಿಗತ್ತೆ. ಫಾಲ್ಸ್ ಕೂಡ ಒಂದು ಅನ್ಎಕ್ಸ್ಪ್ಲೋರ್ಡ್ ಹಿಡನ್ ಜೆಮ್ ಅಂತಾನೆ ಹೇಳಬಹುದು. ಈ ಪ್ಲೇಸ್ ಸಾಕಾದಷ್ಟು ಜನರಿಗೆ ಗೊತ್ತಿರೋದಿಲ್ಲ. ಈ ಫಾಲ್ಸ್ ಅನ್ನ ನೋಡೋದಕ್ಕಾಗಿ ನೀವು ಸ್ವಲ್ಪ ಟ್ರೆಕ್ಕಿಂಗ್ ಅನ್ನ ಮಾಡಬೇಕಾಗತ್ತೆ. ಇಲ್ಲಿಗೆ ನಿಮ್ಮ ಸೆಕೆಂಡ್ ಡೇ ಟ್ರಿಪ್ ಕಂಪ್ಲೀಟ್ ಆಗುತ್ತೆ. 3ನೇ ದಿವಸ ಬೆಳಗ್ಗೆ ನೀವು ಅಂಕೋಲಾದಿಂದ 6.2 ಕಿಲೋಮೀಟರ್ಸ್ ದೂರ ಇರುವಂತಹ ನವ್ಲಾರಿ ವ್ಯೂ ಪಾಯಿಂಟ್ಗೆ ರೀಚ್ ಆಗಿ. ಇಲ್ಲಂತೂ ಎಕ್ಸಾಕ್ಟ್ ಆಗಿ ಒಂದೇ ವ್ಯೂ ಪಾಯಿಂಟ್ ಅಂತ ಇಲ್ಲ. ಇಲ್ಲಿಗೆ ಹೋದಾಗ ನೀವು ಸಾಕಾದಷ್ಟು ವ್ಯೂಗಳನ್ನ ಕಣ್ತುಂಬಿಸ್ಕೊಳ್ಬಹುದು. ಹಾಗೆ ಕಿರಿದಾದ ಜಲಪಾತಗಳು ಕೂಡ ನಿಮಗೆ ಕಾಣಲು ಸಿಗ್ತವೆ ಇಲ್ಲಿ ನೀವು ಮಾನ್ಸೂನ್ ಸೀಸನ್ ಅಲ್ಲಿ ಇಲ್ಲಿಗೆ ವಿಸಿಟ್ ಮಾಡಿದಾಗ. ಮಾನ್ಸೂನ್ ಸೀಸನ್ ಅಥವಾ ಪೋಸ್ಟ್ ಮಾನ್ಸೂನ್ ಸೀಸನ್ ಅಲ್ಲಿ ನೀವು ಇಲ್ಲಿಗೆ ವಿಸಿಟ್ ಮಾಡಿದಾಗ ನಿಮಗೆ ಹಚ್ಚ ಹಸಿರು ಕಾಣಲು ಸಿಗತ್ತೆ. ಈ ಹಸಿರನ್ನ ಕಣ್ತುಂಬಿಸ್ಕೊಳ್ಳಿಕ್ಕೆ ಅಂತಾನೆ ಸಾಕಾದಷ್ಟು ಜನರು ಬರ್ತಾನೆ ಇರ್ತಾರೆ. ಈ ವ್ಯೂ ಪಾಯಿಂಟ್ ಅನ್ನ ನೀವು ನೋಡಾದ್ಮೇಲೆ ಇಲ್ಲಿಂದ 11 ಕಿಲೋಮೀಟರ್ಸ್ ದೂರ ಹೋದ್ರೆ ನಿಮಗೆ ಹೊಸದೇವತಾ ವಾಟರ್ ಫಾಲ್ಸ್ ಸಿಗತ್ತೆ. ಈ ಫಾಲ್ಸ್ ಅಂತೂ ಪ್ರಶಾಂತತೆಗೆ ಹೆಸರುವಾಸಿ ಮತ್ತು ಇಲ್ಲಿ ತುಂಬಾ ಕ್ಲೀನ್ ಆಗಿ ಕೂಡ ಇರುತ್ತೆ. ಹಾಗೆ ಇದು ಹಚ್ಚ ಹಸಿರಿನ ನಡುವೆ ನಿಮಗೆ ಕಾಣಲು ಸಿಗುತ್ತೆ. ಈ ಫಾಲ್ಸ್ ಅನ್ನ ರೀಚ್ ಆಗ್ಲಿಕ್ಕೆ ನೀವು ಸುಮಾರು 10 ನಿಮಿಷ ನಡಿಬೇಕಾಗತ್ತೆ ಅಷ್ಟೇ. ಈ ಸ್ಥಳ ಅಂತೂ ತುಂಬಾನೇ ಸ್ವಚ್ಛವಾಗಿದೆ. ಆದ್ರಿಂದ ಅದನ್ನ ನಾವು ಕಾಪಾಡೋದು ನಮ್ಮ ಜವಾಬ್ದಾರಿಯಾಗಿದೆ. ಇಲ್ಲಂತೂ ನಿಮಗೆ ಕ್ರೌಡೆಡ್ ಅನ್ಸೋದೇ ಇಲ್ಲ. ನಿಸರ್ಗದ ಮಧ್ಯದಲ್ಲಿ ನಿಮಗೆ ಶಾಂತತೆ ಫೀಲ್ ಆಗುತ್ತೆ. ಇದಾದ್ಮೇಲೆ ಇಲ್ಲಿಂದ 14 ಕಿಲೋಮೀಟರ್ಸ್ ದೂರ ಹೋದ್ರೆ ನಿಮಗೆ ವಿಗ್ಗು ಪೂಜಾರಿ ವಾಟರ್ ಫಾಲ್ಸ್ ಸಿಗುತ್ತೆ. ಈ ಫಾಲ್ಸ್ ಅಂತೂ ಸಾಕಾದಷ್ಟು ಜನರಿಗೆ ಗೊತ್ತಿರೋದೇ ಇಲ್ಲ. ಈ ಫಾಲ್ಸ್ಗೆ ನೀವೇನಾದ್ರೂ ಜುಲೈ ಎಂಡ್ ಅಥವಾ ಆಗಸ್ಟ್ ಅಲ್ಲಿ ವಿಸಿಟ್ ಮಾಡ್ಬಿಟ್ರೆ ಫಾಲ್ಸ್ ಅಂತೂ ತುಂಬಾನೇ ರಭಸವಾಗಿ ಧರೆಗಿಳಿತಾ ಇರುತ್ತೆ. ಅಷ್ಟು ಸೊಗಸಾದ ವಾಟರ್ ಫಾಲ್ಸ್ ಅನ್ನ ನೀವಿಲ್ಲಿ ಕಾಣಬಹುದು. ಈ ಫಾಲ್ಸ್ ಅನ್ನ ನೋಡಾದ್ಮೇಲೆ ಇಲ್ಲಿಂದ 16 ಕಿಲೋಮೀಟರ್ಸ್ ದೂರ ಹೋದ್ರೆ ನಿಮಗೆ ಕರಡಿ ವಾಟರ್ ಫಾಲ್ಸ್ ಸಿಗತ್ತೆ. ಈ ಫಾಲ್ಸ್ ಅನ್ನ ನೀವು ಗೂಗಲ್ ಮ್ಯಾಪ್ಸ್ ಅಲ್ಲಿ ಇಂಗ್ಲಿಷ್ ವರ್ಡ್ಸ್ ಅಲ್ಲಿ ಚೆಕ್ ಮಾಡಿದಾಗ ನಿಮಗೆ ಸಿಗೋದಿಲ್ಲ. ಆದ್ರಿಂದ ನೀವು
ಮ್ಯಾಪನ್ನು ನೀಟಾಗಿ ಚೆಕ್ ಮಾಡಿದಾಗ ನಿಮಗೆ ಕನ್ನಡದ ಅಕ್ಷರಗಳಲ್ಲಿ ಕರಡಿ ಫಾಲ್ಸ್ ನೋಡಲು ಸಿಗುತ್ತೆ. ಆಗ ನೀವು ಆ ಮ್ಯಾಪನ್ನು ಯೂಸ್ ಮಾಡಿಕೊಂಡು ಇಲ್ಲಿಗೆ ರೀಚ್ ಆಗಬಹುದು. ಈ ಪ್ಲೇಸ್ ಅಂತೂ ಒಂದು ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸ್ ಆಗಿದೆ. ಹಾಗೆ ಸಾಕಾದಷ್ಟು ಜನರಿಗೆ ಇದರ ಹೆಸರು ಕೂಡ ಗೊತ್ತಿರೋದಿಲ್ಲ ಮತ್ತು ಇಲ್ಲಿಗೆ ಹೋಗಿರೋದು ಇಲ್ಲ. ಬಟ್ ಇಲ್ಲಿನ ಸ್ಥಳೀಯರಿಗೆ ಮಾತ್ರ ಈ ಜಾಗ ಗೊತ್ತಿರಬಹುದು. ಅದಕ್ಕೆ ನೀವು ಆದಷ್ಟು ಗ್ರೂಪ್ಗಳಲ್ಲಿ ಟ್ರಾವೆಲ್ ಮಾಡಿ ಮತ್ತು ತುಂಬ ಕಾಡಿನ ಒಳಗಡೆ ಫಾಲ್ಸ್ ಸಿಗ್ತಾ ಇಲ್ಲ ಅಂತ ಹೋಗ್ಲಿಕ್ಕೆ ಹೋಗಬೇಡಿ. ಆದಷ್ಟು ನಿಮಗೆ ಹಿಂದೆನೇ ಫಾಲ್ಸ್ ಸಿಗ್ತಾ ಇಲ್ಲ ಅಂತ ಗೊತ್ತಾಗಿದ ತಕ್ಷಣನೇ ವಾಪಸ್ ಹಿಂದಿರುಗ್ಬಿಡಿ. ಜುಲೈ ಎಂಡ್ ಅಥವಾ ಆಗಸ್ಟ್ ತಿಂಗಳುಗಳಲ್ಲಿ ನೀವು ಭೇಟಿ ನೀಡಿದಾಗ ಆದಷ್ಟು ನಿಮಗೆ ಕಿರಿದಾದ ಜಲಪಾತಗಳು ಸಿಗ್ತಾ ಇರ್ತವೆ. ಹಾಗೆ ಇಂತಹ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸ್ಗಳಿಗೆ ಹೋದಾಗ ನೀವು ಆದಷ್ಟು ಆಫ್ಲೈನ್ ಮ್ಯಾಪ್ಗಳನ್ನು ಸೇವ್ ಮಾಡಿಕೊಂಡು ಹೋಗಿ. ಇದರಿಂದಾಗಿ ನಿಮಗೆ ರೂಟ್ ಮಿಸ್ ಆದರೂ ಸಹ ಭಯ ಆಗೋದಿಲ್ಲ. ಹಾಗೆ ನೀವು ಈ ಫಾಲ್ಸ್ಗೆ ಹೋಗ್ತಾ ಇರುವಾಗ ಅಲ್ಲಿ ಯಾರಾದರೂ ಸ್ಥಳೀಯರು ಸಿಕ್ಕಲ್ಲಿ ಅವರನ್ನು ನೀವು ಕೇಳಿಕೊಂಡು ರೂಟ್ ಪ್ರಕಾರ ಹೋಗಬಹುದು. ಅಥವಾ ಅವರನ್ನು ನಿಮ್ಮೊಟ್ಟಿಗೆ ಕರ್ಕೊಂಡು ಅವರಿಗೆ ಫಾಲ್ಸ್ ಎಲ್ಲಿದೆ ಅಂತ ಗೊತ್ತಿದ್ರೆ ಅವರನ್ನು ನಿಮ್ಮೊಟ್ಟಿಗೆ ಕರ್ಕೊಂಡು ಹೋಗಬಹುದು. ಈ ಫಾಲ್ಸನ್ನು ನೋಡಾದ್ಮೇಲೆ ಇಲ್ಲಿಂದ ನೀವು 26 ಕಿಲೋಮೀಟರ್ಸ್ ದೂರ ಹೋದರೆ ನಿಮಗೆ ಮಿರ್ಜಾನ್ ಫೋರ್ಟ್ ಸಿಗುತ್ತೆ. ಇತಿಹಾಸವನ್ನು ಸಾರುವ ಮಿರ್ಜಾನ್ ಕೋಟೆ ಬಹಳ ಸುಪ್ರಸಿದ್ಧವಾದ ತಾಣವಾಗಿದೆ. ಪ್ರವಾಸಿಗರ ಪಾಲಿಗೆ ಸ್ವರ್ಗದಂತಿರುವ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇತಿಹಾಸ ಸಾರುವ ಹಲವಾರು ತಾಣಗಳಿವೆ. ಅವುಗಳಲ್ಲಿ ಬಹಳ ಸುಂದರವಾದ ಮಿರ್ಜಾನ್ ಕೋಟೆ ಕೂಡ ಪ್ರಮುಖವಾದದ್ದು. ಹಾಗೆ ನಾವು ಕಾಣಬಹುದಾದ ಉತ್ತಮ ಸ್ಥಿತಿಯಲ್ಲಿರುವ ಕೋಟೆಗಳಲ್ಲಿ ಇದು ಕೂಡ ಒಂದಾಗಿದೆ. ಇದು ಅಘನಾಶಿನಿ ನದಿಯ ತಟದಲ್ಲಿದ್ದು ಅದರ ಆಚೆಗೆ ಅರಬ್ಬಿ ಸಮುದ್ರವನ್ನ ಹೊಂದಿದೆ. ಸುಮಾರು 11.5 ಎಕರೆಯಷ್ಟು ವಿಸ್ತಾರವಾದ ಪ್ರದೇಶದಲ್ಲಿ ಈ ಕೋಟೆ ಇದ್ದು ನೋಡಲು ಇದಂತೂ ತುಂಬಾನೇ ಆಕರ್ಷಕವಾದ ಸ್ಥಳವಾಗಿದೆ. ಕರ್ನಾಟಕದ ಇತಿಹಾಸದಲ್ಲಿ ಕಾಳು ಮೆಣಸಿನ ರಾಣಿ ಎಂದೇ ಪ್ರಖ್ಯಾತಿಗೊಂಡಿದ್ದ ಸಾಳುವ ವಂಶದ ಗೇರುಸೊಪ್ಪೆಯ ರಾಣಿ ಚನ್ನಭೈರಾದೇವಿ 16ನೇ ಶತಮಾನದಲ್ಲಿ ಈ ಕೋಟೆಯನ್ನು ನಿರ್ಮಿಸಿದ್ದಾಳೆ ಎಂದು ಇತಿಹಾಸ ಹೇಳುತ್ತೆ. ಒಟ್ಟಾರೆ ಈ ತಾಣ ತುಂಬಾ ವಿಶಾಲವಾಗಿದ್ದು ಮತ್ತು ಪ್ರಕೃತಿಯ ನಡುವೆ ಇರೋದ್ರಿಂದ ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತೆ. ಇಲ್ಲಿಗೆ ನಿಮ್ಮ 3ನೇ ದಿನದ ಟ್ರಿಪ್ ಕೂಡ ಕಂಪ್ಲೀಟ್ ಆಗುತ್ತೆ. ನಾನು ಈಗಾಗಲೇ ಹೇಳಿದ ಹಾಗೆ ನಿಮಗೆ ರೂಮ್ಸ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಅಂಕೋಲಕ್ಕೆ ಹೋದಾಗ ನೀವು ಅಂಕೋಲಾದಿಂದ ಜಸ್ಟ್ 1.7 ಕಿಲೋಮೀಟರ್ ದೂರ ಇರುವಂತಹ ಹೋಟೆಲ್ K+ಗೆ ವಿಸಿಟ್ ಮಾಡಬಹುದು. ಇಲ್ಲಿ ಪರ್ ಡೇ 1700 ರುಪೀಸನ್ನು ಚಾರ್ಜ್ ಮಾಡ್ತಾರೆ. ಹಾಗೆ ಮತ್ತೊಂದು ರೂಮ್ ಅಂಕೋಲಾದಿಂದ 1.8 ಕಿಲೋಮೀಟರ್ ದೂರದಲ್ಲಿದೆ. ಇದರ ಹೆಸರು ಸಪ್ನಾ ಕಂಫರ್ಟ್ಸ್ ಅಂತ. ಇಲ್ಲಿ ಪರ್ ಡೇ 1500 ರುಪೀಸನ್ನು ಚಾರ್ಜ್ ಮಾಡ್ತಾರೆ. ಆದಷ್ಟು ನೀವು ಟ್ರಿಪ್ ಪ್ಲಾನ್ ಮಾಡ್ತಾ ಇದ್ದೀರಾ ಮತ್ತು ರೂಮ್ಗಳನ್ನು ಬುಕ್ ಮಾಡ್ಕೊಳ್ಬೇಕು ಅಂತ ಇದ್ರೆ 2 ತಿಂಗಳು ಮುಂಚೆನೇ ಬುಕ್ ಮಾಡ್ಕೊಳ್ಳಿ. ಆಗ ಪ್ರೈಸ್ಗಳು ಕಡಿಮೆ ಕೂಡ ಇರುತ್ತೆ. ಮತ್ತು ನೀವು ಬುಕ್ ಮಾಡ್ಕೊಳ್ಳುವಾಗ ಡೈರೆಕ್ಟ್ ಆಗಿ ಹೋಟೆಲ್ಗಳಿಗೆ ಕಾಲ್ ಮಾಡಿ ಬುಕ್ ಮಾಡೋದ್ರಿಂದ ನಿಮಗೆ ಪ್ರೈಸ್ ಕಡಿಮೆ ಕೂಡ ಆಗಬಹುದು. ಯಾಕಂದ್ರೆ ಈ ಆನ್ಲೈನ್ ವೆಬ್ಸೈಟ್ಗಳು ಮತ್ತು ಆ್ಯಪ್ಗಳಲ್ಲಿ ಎಕ್ಸ್ಟ್ರಾ ಚಾರ್ಜಸ್ ಅನ್ನ ಹಾಕಿರ್ತಾರೆ. ಒಂದ್ಸರ್ತಿ ನೀವು ರೂಮ್ಗಳಿಗೆ ಡೈರೆಕ್ಟ್ ಆಗಿ ಕಾಲ್ ಮಾಡಿ ಕೇಳಿದಾಗ ನಿಮಗೆ ಪ್ರೈಸ್ ರೇಂಜ್ ಎಷ್ಟಿದೆ ಅಂತ ಎಕ್ಸಾಕ್ಟ್ ಆಗಿ ಗೊತ್ತಾಗುತ್ತೆ. ಕೊನೆಯ ರೂಮ್ ಅಂಕೋಲಾದಿಂದ 3.2 ಕಿಲೋಮೀಟರ್ಸ್ ದೂರದಲ್ಲಿರುವಂತಹ ಹೋಟೆಲ್ ಅಂಕೋಲಾ ಇಂಟರ್ನ್ಯಾಷನಲ್ಗೆ ನೀವು ರೀಚ್ ಆಗಬಹುದು. ಇಲ್ಲಿ ಪರ್ ಡೇ 1800 ರುಪೀಸನ್ನು ಚಾರ್ಜ್ ಮಾಡ್ತಾರೆ. ಹಾಗೆ ನಾನು ಇವಾಗ ಹೇಳ್ತಾ ಇರುವಂತಹ ಪ್ರೈಸಸ್ಗಳೆಲ್ಲ ಸೀಸನ್ಸ್ಗೆ ತಕ್ಕ ಹಾಗೆ ಚೇಂಜ್ ಆಗ್ತವೆ. ಅಂಕೋಲಾಕ್ಕೆ ಹೋದಾಗ ನೀವು ಊಟ ತಿಂಡಿ ಮಾಡಲಿಕ್ಕೆ ಬೆಸ್ಟ್ ರೆಸ್ಟೋರೆಂಟ್ಸ್ ಎಲ್ಲಿವೆ ಅಂತ ನೋಡ್ತಾ ಇದ್ರೆ ಅಂಕೋಲಾದಿಂದ ಜಸ್ಟ್ 1.7 ಕಿಲೋಮೀಟರ್ ದೂರದಲ್ಲಿರುವ K+ ವೆಜ್ ರೆಸ್ಟೋರೆಂಟ್ಗೆ ನೀವು ರೀಚ್ ಆಗಬಹುದು. ಮತ್ತೊಂದು ಹೋಟೆಲ್ ಅಂಕೋಲಾದಿಂದ 3.3 ಕಿಲೋಮೀಟರ್ಸ್ ದೂರದಲ್ಲಿದೆ. ಇದರ ಹೆಸರು ಪುರೋಹಿತ್ ವೆಜ್ ರೆಸ್ಟೋರೆಂಟ್ ಅಂತ. ಕೊನೆಯ ಹೋಟೆಲ್ ಅಂಕೋಲಾದಿಂದ 3.2 ಕಿಲೋಮೀಟರ್ಸ್ ದೂರದಲ್ಲಿರುವಂತಹ ಕಾಮತ್ ಉಪಚಾರ್ ವೆಜ್ ರೆಸ್ಟೋರೆಂಟ್ಗೂ ಕೂಡ ನೀವು ರೀಚ್ ಆಗಬಹುದು. ಈಗ ಬೈಕ್ ರೆಂಟಲ್ಸ್ ಕಡೆ ಹೋಗೋದಾದ್ರೆ ನಿಮಗೆ ಅಂಕೋಲಾದಲ್ಲೇ ಎಕ್ಸಾಕ್ಟ್ ಆಗಿ ಬೈಕ್ ರೆಂಟಲ್ಸ್ ಸಿಗೋದಿಲ್ಲ. ಆದ್ರಿಂದ ನೀವೇನು ಮಾಡಬೇಕು ಅಂದರೆ ಅಂಕೋಲಾದಿಂದ 26 ಕಿಲೋಮೀಟರ್ಸ್ ದೂರದಲ್ಲಿರುವ ಗೋಕರ್ಣದಲ್ಲಿ ಬೈಕ್ ರೆಂಟಲ್ಸನ್ನು ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಗೋಕರ್ಣದಲ್ಲಿ ನೀವು ಗೋಕರ್ಣ ಬೈಕ್ ರೆಂಟಲ್ಸಲ್ಲಿ ಬುಕ್ ಮಾಡ್ಕೊಳ್ಬಹುದು. ಹಾಗೆ ಮಂಜುಶ್ರೀ ಬೈಕ್ ರೆಂಟಲ್ಸಲ್ಲೂ ಕೂಡ ಬುಕ್ ಮಾಡ್ಕೊಳ್ಬಹುದು. ಮತ್ತು ಕೊನೆಯದಾಗಿ ಆರ್ಯದುರ್ಗ ಬೈಕ್ ರೆಂಟಲ್ಸಲ್ಲೂ ಕೂಡ ನೀವು ಬುಕ್ ಮಾಡ್ಕೊಳ್ಬಹುದು. ಇಲ್ಲಿ ಪರ್ ಡೇ 500 to 600 ರುಪೀಸನ್ನು ಚಾರ್ಜ್ ಮಾಡ್ತಾರೆ. ಇಲ್ಲಿ ಆಲ್ಮೋಸ್ಟ್ ನೀವು 3 to 4 ಡೇಸ್ ಬೈಕನ್ನು ರೆಂಟ್ಗೆ ತಗೊಳ್ಬೇಕಾಗತ್ತೆ. ಆದ್ರಿಂದ ನೀವು ಅವ್ರಿಗೆ ಪ್ರೈಸನ್ನು ಕಡಿಮೆ ಮಾಡಲಿಕ್ಕೆ ಹೇಳಿ. ಇದಾಗಿತ್ತು ಇವತ್ತಿನ ಮಾಹಿತಿ. ಈ ವಿಡಿಯೋದಲ್ಲಿ ನಿಮಗೆ ಏನಾದರೂ ಕನ್ಫ್ಯೂಷನ್ಸ್ ಇದ್ದಲ್ಲಿ ಅಥವಾ ಏನೇ ಕ್ವೆಶ್ಚನ್ಸ್ ಇದ್ದಲ್ಲಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಹಾಗೆ ಈ ವಿಡಿಯೋ ನಿಮಗೆ ಉಪಯುಕ್ತವಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಕ್ಕೆ ಮಿಸ್ ಮಾಡಬೇಡಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ದಯವಿಟ್ಟು ಶೇರ್ ಮಾಡಿ.